ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಕ್ಕಪ್ಪ ಈ ಒಂದು ವಿಡಿಯೋಗಳು ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಯಾವ ತಳಿಗಳು ಸೂಕ್ತವಾಗಿರ್ತದೆ, ಯಾವ ತಳಿ ಯಾವ ರೀತಿ ಕಾಯಿ ಬಿಟ್ಟಿದೆ, ಈಗ ಇದು ನೋಡಿ ಜನವರಿಯಲ್ಲಿ ನಾಟಿ ಮಾಡಿರುವಂಥ ಸಸಿಗಳು ಯಾವ ರೀತಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ, ಇಲ್ಲಿಂದ ಆಚೆಗೆ ಈ ಬೇಸಿಗೆನಲ್ಲಿ ಯಾವ ರೀತಿ ಗಿಡಗಳು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಒಟ್ಟಾರೆ ಮಾಹಿತಿ ಕೊಡಬೇಕಂತ ಹೇಳಿದ್ರೆ ನಾನು ವಿಡಿಯೋ ಮಾಡಲೇಬೇಕು. ವಿಡಿಯೋ ಮಾಡೋ ವಿಚಾರ ಬಂದು ಮಾಹಿತಿ ಕೊಡೋದಕ್ಕೆ. ನೀವು ಬೆಳೆ ಮಾಡಿ ಇದನ್ನ ಹಾಕಿ ಅಂತ ನಾನು ಯಾರಿಗೂ ಪ್ರಮೋಟ್ ಮಾಡ್ತಾ ಇಲ್ಲ, ಟೊಮೊಟೊ ಬೆಳೆ ಯಾಕೆ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡ್ರಿ, ಮಾಹಿತಿ ತಗೊಳ್ಳಿ. ಮಾಡೋದು ಮಾಡ್ತೀರಾ, ಚಿಕ್ಕದಾಗಿ ಮಾಡ್ರಿ, ಚಕ್ಕದಾಗಿ ಮಾಡ್ರಿ ಅಷ್ಟೇ ಹೇಳೋದು. ದೊಡ್ಡದಾಗಿ ಮಾಡ್ಬಿಟ್ಟು ಲಾಸ್ ಆಯ್ತಾ ಅಂತ ಹೇಳಕ್ ಹೋಗ್ಬೇಡಿ. ಬನ್ರಿ ವಿಡಿಯೋಕ್ಕೆ ಹೋಗೋಣ. ಬೇಸಿಗೆಯಲ್ಲಿ ಇನ್ನೊಂದು ಟೊಮೊಟೊ ಬೆಳೆಯ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಇದೆ. ರೇಟ್ ಜಂಪ್ ಆಯ್ತು ಅಂದ್ರೆ ಟೊಮೊಟೊ, ಸೀಸನ್ ಬಂತಂದ್ರೆ ಟೊಮೊಟೊನ ಬೆಳೆದಿರೋಂಥ ರೈತರು ಬೆರಳೆಣಿಕೆ ಅಷ್ಟೇ ಬೆಳೆಯೋ ರೈತರು ಲಾರ್ಜ್ ಸ್ಕೇಲ್ ಅಲ್ಲಿ ಇರ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂದು ಟೊಮೊಟೊ ಬೆಳೆ ಒಬ್ಬ ರೈತನ ಕರೋಡ್ಪತಿನೂ ಮಾಡ್ಬೋದು, ಇಲ್ಲ ಭಿಕ್ಷಾಧಿಪತಿನೂ ಮಾಡ್ಬೋದು. ಅದೆಲ್ಲ ರೇಟ್ಗಳ ಮೇಲೆ, ನಾವು ಮಾಡೋ ಬೆಳೆಗಳ ಮೇಲೆ ಡಿಪೆಂಡ್ ಆಗ್ತದೆ. ಏನೇ ಆಗ್ಲಿ ಹೋಗ್ಲಿ, ರೈತರು ಕಾಂಪ್ರಮೈಸ್ ಆಗೋದಿಲ್ಲ. ಅಟ್ಲೀಸ್ಟ್ ಒಂದ್ಸಲಿ ಬೆಳೆದು ಒಂದ್ ಸ್ವಲ್ಪ ನಮ್ಗೆ ದುಡ್ಡು ಆಯ್ತು ಅಂತ ಹೇಳಿದ್ರೆ ಒಂದು ಲೈಫ್ ಸೆಕ್ಯೂರ್ ಆಗಿರ್ತದೆ ಅಂತ ಯೋಚನೆ ಮಾಡಿ ಇಂಥ ಒಂದು ವಾಣಿಜ್ಯ ಬೆಳೆನ ಮಾಡ್ತಾ ಬಂದಿರ್ತಾರೆ ಎಲ್ಲ ರೈತರು ಅಷ್ಟೇ. ಸೊ ಇವತ್ತು ನಾವು ಬಂದಿರೋಂಥ ರೈತರು ಎಲ್ಲಿಂದ ಮತ್ತೆ ಯಾವ ರೀತಿ ಬೆಳೆದಿದ್ದಾರೆ, ಯಾವ ತಳಿ ಬೆಳೆದಿದ್ದಾರೆ, ಏನೆಲ್ಲ ಒಂದು ಪ್ರಿಕಾಷನ್ಸ್ ಅಥವಾ ಅವರು ಪ್ರೊಸೀಜರ್ಸ್ ಅಲ್ಲಿ ಏನೆಲ್ಲ ಮಾಡಿರ್ತಾರೆ, ಅದೆಲ್ಲ ಬಂದು ಅವ್ರ ಕಡೆಯಿಂದಾನೇ ಮಾಹಿತಿ ತಗೊಳ್ಳೋಣ. ಬನ್ನಿ ಅಣ್ಣ. ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ, ನಿಮ್ಮ ಹೆಸರು ಮತ್ತೆ ನಿಮ್ಮೂರಣ್ಣ? ವೆಂಕಟಗಿರಿಯಪ್ಪ ಅಂತ ಹೇಳ್ಬಿಟ್ಟು ದಿನ್ನೇರಿ ಆರವಳ್ಳಿ ತಾಲೂಕು ಹೇಳ್ಬೇಡಿ ಅಣ್ಣ. ಮಾಲೂರು ತಾಲೂಕು. ಮಾಲೂರು ತಾಲೂಕು. ಅಣ್ಣ, ಎಷ್ಟು ವರ್ಷಗಳಿಂದ ಟೊಮೊಟೊ ಕೃಷಿ ಮಾಡ್ತಾ ಬಂದಿದ್ದೀರಾ? ಒಂದ್ 20 ವರ್ಷದಿಂದ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಸತತವಾಗಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈಗ ಸೀಸನ್ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ ಅವಧಿಗೆ ಮುನ್ನ ಮಾಡಿದೀರಾ, ಇದಕ್ಕೇನು ಕಾರಣ? ಅವಧಿಗೆ ಮುನ್ನ ಕಾರಣ ಅಂತಂದ್ರೆ ನಮ್ಮ ಮಂಡಿಯವರು ಸ್ವಲ್ಪ ಹೇಳಿದ್ರು ಬೇಗ ಮಾಡು ಅಂತ. ಅಲ್ಕೋ ಲೇಟ್ ಆಯ್ತು, 1 ತಿಂಗಳ ಲೇಟ್ ಆಯ್ತು. ನಾ ಬೀಜ ತರಿಸಿ ನಾರ್ ಹಾಕ್ಸಿ ಮಾಡೋಕೆ 1 ತಿಂಗಳ ಲೇಟ್ ಆಯ್ತು. ಅಣ್ಣ, ನಾನು ಕೇಳ್ಪಟ್ಟಂಗೆ ನರ್ಸರಿನಲ್ಲಿ ಇದ್ದ ಸಸಿಗಳೆಲ್ಲ ಯಾರು ಉಣ್ದರೆ ಎತ್ತಿ ಬಿಸಾಕ್ಬಿಟ್ರು, ಆಮೇಲೆ ಸಸಿ ಇಲ್ದಿರ ಆಗೋಯ್ತು. ಹಾಗೆಲ್ಲ ಬಂದು ಆರ್ಡರ್ ಕೊಟ್ಟು ನೀವು ಬಿಡಿಸಿರುವಂತ ಸಸಿಗಳಿದೆಲ್ಲ. ಓಕೆ ಅಣ್ಣ, ಇದೊಂದು ವಿಚಾರ. ಯಾವ್ದೇ ಒಂದು ಬೆಳೆ ನಾವು ಮಾಡ್ಬೇಕಾದ್ರೆ ನಾವು ಮನೆ ಕಟ್ಟಕ್ ಮೊದ್ಲು ಬೇಸ್ಮೆಂಟ್ ಚೆನ್ನಾಗಿ ಹಾಕ್ತೀರಿ. ಗಿಡಗಳಿಗೆ ಬೇಸ್ಮೆಂಟ್ ಅಂತ ಹೇಳಿದ್ರೆ ನೆಲದ ತಯಾರಿ, ಉಳುಮೆ ಯಾವ ರೀತಿ ಮಾಡಿಸ್ತೀರಾ, ಗೊಬ್ಬರ ಯಾವ ರೀತಿ ಕೊಡ್ತೀರಾ, ಏನೆಲ್ಲ ಗೊಬ್ಬರ ಕೊಡ್ತೀರಾ, ನಿಮ್ ಮಾತಲ್ಲ ಹೇಳ್ಬಿಡಿ. ಉಳುಮೆ ವಿಚಾರಕ್ಕೆ ಬಂದಾಗ ಸರ್, ಎಷ್ಟು ದಿನಗಳ ಕಾಲ ನೀವು ಇದನ್ನ ಉಳುಮೆ ಮಾಡಿ ಒಣಗಿಸಿದೀರಾ ಸರ್? ಸರ್, ಒಂದು 20 ತಿಂಗಳ ಒಣಗಿಸಿದ್ರೆ, ಒಂದು 20 ದಿನ, 1 ತಿಂಗಳ ಕಾಲ ಒಣಗಿಸಿದ್ರೆ, ಆಮೇಲೆ ಉಳುಮೆ ಆದ್ಮೇಲೆ ಡ್ರಿಪ್ ಗೊಬ್ಬರ, ಇದು ಉಳುಮೆ ಆದ್ಮೇಲೆ ತಿಪ್ಪೆ ಗೊಬ್ಬರ 6 ಲೋಡ್ ಹೊಡೆದೆ. 6 ಲೋಡ್ ಹೊಡೆದಾದ್ಮೇಲೆ ಎಲ್ಲ ಸೆಲ್ಲಿ ತಿರ್ಗಾ ಉಳುಮೆ ಮಾಡಿ ರೋಟರ್ ಹಿಡಿದು ಬೆಡ್ ಹೊಡೆದ್ರೆ ಮತ್ತೆ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರಿ. ಗೌರ್ಮೆಂಟ್ ಗೊಬ್ಬರ ಇವಾಗ ಬೆಡ್ ಮೇಲೆ ಕೊಡಬಾರ್ದು ಅಂತಾರೆ. ನೀವು ಬೆಡ್ ಮೇಲೆ ಕೊಟ್ರ ಅಥವಾ ಮಣ್ಣು ಒಳಗಡೆ ಕೊಟ್ಟಿದ್ದೀರಾ? ಇದು ನಾವು ಚೆಲ್ಬಿಟ್ಟು ಬೆಡ್ ಹೊಡೆದಿದ್ರಿ. ಚೆಲ್ಬಿಟ್ಟು ಒಂದೇ ಕಡೆ ನೀವು ಹಾಕಿಲ್ಲ? ಇಲ್ಲ. ಒಂದೇ ಕಡೆ ಹಾಕಿದ್ರೆ ಸಸಿಗಳು ಅಂಟಲ್ಲ ಅಂತಾರಲ್ಲ, ಅದಕ್ಕೆ? ಇಲ್ಲ ಸರ್, ಅಂಟ್ತದ, ತೊಂದ್ರೆ ಇಲ್ಲ. ಆದ್ರೆ ಕೆಲವರು ಹೆಂಗೆ ಹಾಕ್ತಾರೆ ಏನು ಗೊತ್ತಿಲ್ಲ, ನಾವು ಹಾಕಿ ಅಣಿಸಿದ್ರಿ. ಬೆಡ್ ಹೊಡಿಬೇಕೆಲ್ಲಾನು ಮಣ್ಣು ಮುಚ್ಚೋತದ, ಅದು ಸಿಗೋ ತಳದಾಗಿರ್ತದ. ನೀವ್ ಹೇಳ್ತಾ ಇರೋದು ಬಂದು ಬೆಡ್ ಮೇಲೆ ಅಲ್ಲ, ನೆಲಕ್ಕೆ ಬೈಲೆಲ್ಲ ಚೆಲ್ಬಿಟ್ಟಿರ್ತೀರ, ಅದೇ ಬೆಡ್ ಕೆಳ್ಕೊಂತ. ಅದು ನಾನು ಅದೇನೋ ಬೆಡ್ ಮೇಲೆ ಕೊಟ್ರೇನೋ ಅಂತ ಹೇಳ್ಬಿಟ್ಟು ಕೇಳಿದೆ. ಓಕೆ ಅಣ್ಣ, ಇದೊಂದು ವಿಚಾರ ಆಯ್ತು. ಈಗ ಗೌರ್ಮೆಂಟ್ ಗೊಬ್ಬರ ಅಂತ ಹೇಳಿದ್ರೆ, ಸೊ ಯಾವೆಲ್ಲ ಗೊಬ್ಬರ ಕೊಟ್ಟಿರ್ತೀರಾ ನೀವು? ಇಂಡಿ ಕೊಟ್ರಿ, ಮತ್ತೆ 10-26 DAP ಇಷ್ಟು ಹಾಕಿ ಬೆಡ್ ಹೊಡೆದ್ರಿ. ಓಕೆ, ಕೊಟ್ಟಿಗೆ ಗೊಬ್ಬರ, ಮೂಟೆ ಗೊಬ್ಬರ, ಇದೆರಡು ಆಯ್ತು ಅಣ್ಣ. ಈಗ ಇದೆಲ್ಲ ಆದ್ಮೇಲೆ ಇನ್ನ ಮಲ್ಚಿಂಗ್ ಪೇಪರ್ ವಿಚಾರಕ್ಕೆ ಬಂದಾಗ, ಮಲ್ಚಿಂಗ್ ಪೇಪರ್ ಯಾವ್ದು ಬಳಕೆ ಮಾಡಿರೋದು? 30 ಮೈಕ್ರಾನ್ ಸರ್. 30 ಮೈಕ್ರಾನ್ ಅಣ್ಣ. ಏನೆಲ್ಲ ಬೆಲೆ ಇದೆಯಣ್ಣ? 2400 ರೂಪಾಯಿ ಸರ್. ರೋಲ್. ಓಕೆ ಅಣ್ಣ, ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ರೋಲ್ ನೀವು ಬಳಕೆ ಮಾಡಿರ್ತೀರಾ? ಇದಕ್ಕೆಲ್ಲ ಸೇರಿ 6 ರೋಲ್ ಹಾಕಿದ್ರಿ. 6 ರೋಲ್. ಕಡ್ಡಿಗಳು ನೋಡೋದಾದ್ರೆ ಹೊಸದಾಗಿದ್ದಂಗ ಅದ? ಹೊಸ ಕಡ್ಡಿ ಸರ್. ಏನಿದೆ ಬೆಲೆಗಳು? 36 ರೂಪಾಯಿ ಕಡ್ಡಿ. 36 ರೂಪಾಯಿ. ಎಷ್ಟು ಕಡ್ಡಿ ಹೊಡ್ಸ್ಕೊಂಡ್ರಣ್ಣ? 1600 ಕಡ್ಡಿ. 1600 ಕಡ್ಡಿ. ಓ, ಬೇಸಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬಿದ್ದೋಗದೆ. ಗೊಬ್ಬರ, ಪೇಪರು ಇದೆಲ್ಲ ಸೇರ್ಕೊಂಡ ಪಟ್ಕ. ಓಕೆ, ಇದೆಲ್ಲ ಏನಣ್ಣ, ಈ ಇಷ್ಟೊಂದು ಬಂಡವಾಳ ಹಾಕಿ ನೀವು ಮಾಡ್ಲೇಬೇಕು ಅನ್ನೋದು ಏನಣ್ಣ ಟೊಮೊಟೊ ಬೆಳೆನ? ಏನೋ ಒಂದು ಹುಚ್ಚು ಸರ್, ಅದ್ರ ಮೇಲೆ ಕಾಯಸ ಮಾಡೇಬೇಕು ಅನ್ನೋದು ಒಂದು ಹುಚ್ಚು. ಅದ್ರ ಮೇಲೆ ಮಾಡೇಬೇಕು ಅನ್ನೋದು ಒಂದು ಹಠ. ಓಕೆ ಅಣ್ಣ, ಇದೆಲ್ಲ ಆಯ್ತಣ್ಣ. ಈಗ ಲ್ಯಾಂಡ್ ಪ್ರಿಪರೇಷನ್ ಆಯ್ತು, ಪೇಪರ್ ಹಾಕಿದೀರಾ, ಎಲ್ಲ ಆಯ್ತು. ತಳಿ ವಿಚಾರಕ್ಕೆ ಬರ್ಬೇಕಾಗುತ್ತೆ. ತಳಿ ವಿಚಾರದಲ್ಲಿ ಎಡವಬಾರ್ದು ಯಾವತ್ತೂ ಅಷ್ಟೇ. ಬೇಸಿಗೆಗೆ ಒಂದ್ ತಳಿ ಇರ್ತದೆ, ಮಳೆಗಾಲಕ್ಕೆ ಒಂದ್ ತಳಿ ಇರ್ತದೆ. ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ತಳಿ ಯಾವ್ದು? ಅಂಬರೀಷ.
ಕ್ಲಾಸ್ ಅವ್ರದ್ದು ಅಂಬರೀಷ. ಹ್ಮ್. ಓಕೆ ಅಣ್ಣ, Class ಸಸಿ ವಿಚಾರಕ್ಕೆ ಬಂದಾಗ ಏನ್ ಬೆಲೆ ಬಿತ್ತಣ್ಣ ನೀವು ಬಿಡಿಸಿರೋದು ಅಂತ ಸಸಿ ಹೇಳಿದ್ರೆ? ನಾವು ತಂದು ಬೀಜನೇ 1600 ಚಿಲ್ಲರೆ ಬಿತ್ತು. ಒಂದ್ ಪಾಕೆಟ್ ಒಂದ್ ಬೆಲೆ ಪ್ಯಾಕೆಟ್ ಎಷ್ಟು ಎಷ್ಟು ಬೀಜ ಬರುತ್ತೆ? ಪ್ಯಾಕೆಟ್ ತರಿಸಿದೆ. ಒಂದು ಪಾಕೆಟ್ ಅಲ್ಲಿ ಎಷ್ಟು 3000 3,000 ಆಗ್ತದೆ. ಓಕೆ ಅಣ್ಣ, ಇದೊಂದು ವಿಚಾರ ಆಯ್ತು. ಈಗ ಅಂಬರೀಷ ತಳಿ ಇದಕ್ ಮೊದಲು ನೀವು ಬೆಳೆದಿದ್ರ? ಬೆಳೆದಿದ್ದೀರಿ. ಓಕೆ, ಅವಾಗ ರಿಸಲ್ಟ್ ಎಲ್ಲ ಚೆನ್ನಾಗಿತ್ತ? ಚೆನ್ನಾಗಿತ್ತು. ಓಕೆ ಅಣ್ಣ, ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಇದು ತುಂಬಾನೇ ಕೇಳ್ಬೇಕು. ಯಾಕಂತ ಹೇಳಿದ್ರೆ ಟೊಮೊಟೊ ಅಂದ್ರೆ ನಾನಾ ವೆರೈಟಿಗಳೈತೆ, ಇದಕ್ಕಿಂತ ಚೆನ್ನಾಗಿ ಕಾಯಿ ಬಿಡೋವು ಐತೆ. ನಾವ್ ಎತ್ಕೊಂಡು ಹೋದ್ರೆ ಮಾರ್ಕೆಟ್ ಆಗಿ ಮರ್ಯಾದೆ ಇರಲ್ಲ. ಈ ವಿಚಾರಕ್ಕೆ ಬಂದಾಗ ಮಾರ್ಕೆಟ್ಗೆ ಚೆನ್ನಾಗಿದೆಯಾ ಇದು? ಮಾರ್ಕೆಟ್ಗೆ ಚೆನ್ನಾಗೈತೆ, ಕಾಯಿ ಗಟ್ಟಿ ಐತೆ, ಒಳ್ಳೆ ಶೈನಿಂಗ್ ಐತೆ, ಒಳ್ಳೆ ಇದು ಐತೆ, ಗಟ್ಟಿ ಮಾಲು ಚೆನ್ನಾಗೈತೆ. ಪಾರ್ಸಲ್ಗೆ ನಂಬರ್ 1 ಇವರು ಅಂಗಡಿಗಳವರೇ ಹೇಳ್ತಾರೆ. ಓಕೆ, ಇದೊಂದು ವಿಚಾರ ಆಯ್ತು. ಇದೆಲ್ಲ ಆದ್ಮೇಲೆ ಇನ್ನು ಸಾಮಾನ್ಯವಾಗಿ ನಾವು ಎಷ್ಟೇ ಮುದ್ದೆಗಳು ಇನ್ನೊಂದು ತಿಂದ್ರೇನೋ ಸೈಡ್ ಆಗಿ ಎಲ್ಲೋ ಒಂದ್ ಸ್ವಲ್ಪ ಏನೋ ಐಟಮ್ ಇರಬೇಕು. ಅದೇ ತರ ಗಿಡಕ್ಕೆ ಎಷ್ಟೇ ತಿಪ್ಪೆ ಗೊಬ್ಬರ ಕೊಟ್ರೇನೋ ನಾವು ಇನ್ನೊಂದ್ ಗೊಬ್ಬರ ಕೊಟ್ರೇನೋ ಏನಾದ್ರು ಡ್ರಿಪ್ ಗೊಬ್ಬರ, ಲಘು ಪೋಷಕಾಂಶಗಳು ಇಂಥದ್ದು ಕೊಡ್ಲೇಬೇಕಾಗ್ತದೆ. ಸೊ ಈ ವಿಚಾರಕ್ಕೆ ಬಂದಾಗ ಏನೆಲ್ಲ ಒಂದು ಕೊಟ್ಟಿರ್ತೀರಾ? ನಾನು 1261 ಕೊಟ್ಟೆ, ಮತ್ತೆ ಗಿಡ ಹೈಟ್ ಬೆಳೆಯೋವರೆಗೂ 1261 ಬೂಸ್ಟ್ ಮತ್ತೆ ಇದು ಕ್ಯಾನ್ಗಳು ಕೊಟ್ಟೆ, ಆರ್ಗ್ಯಾನಿಕ್ ಫುಲ್ ಒಂದ 4-5 ಕ್ಯಾನು ಬಿಟ್ಟಿದ್ದೀನಿ. ಆರ್ಗ್ಯಾನಿಕ್. ಆಮೇಲೆ 1261 ಮತ್ತೆ ಕಾಯಿ ಸೈಜ್ ಬರೋದಕ್ಕ 13045 ಇದು ಬಿಟ್ಟಿದ್ದೀನಿ. ಇದಿಷ್ಟು ಡ್ರಿಪ್ ಗೊಬ್ಬರಗಳು. ಅಣ್ಣ, ಈಗ ಕೆಲವೊಂದ್ ಕಡೆ ನೋಡಿದಾಗ ಗಿಡಗಳು ಬಂದು ತುಂಬಾ ಹೆವಿಯಾಗಿ ಬೆಳವಣಿಗೆ ಆಗಿರ್ತದೆ. ನಿಮ್ಮದ್ರಲ್ಲಿ ಗಿಡ ಬೆಳವಣಿಗೆ ಸ್ವಲ್ಪ ಕಡಿಮೆ ಇದ್ರೇನು ಫಸಲ್ ವಿಚಾರಕ್ಕೆ ಬಂದಾಗ ಚೆನ್ನಾಗಿದೆ. ಹೆಂಗಣ್ಣ ಇದು? ಸರ್, ಗಿಡ ಬೆಳವಣಿಗೆ ಐತೆ, ನಾನು ತೂಗಿಸಿಲ್ಲ ಗಿಡನ, ಎತ್ಸಿಲ್ಲ. ಅಂಬು ಟ್ರೈನು ಇಲ್ಲಿಗೆ ಇಳಿಸ್ಬಿಟ್ಟಿದ್ರಿ. ಕೆಳಗಡೆನೆ ನೀವು? ಕೆಳಗಡೆ ಐತೆ, ಅದು ತೂಕಿಲ್ಲ ಕಡ್ಡಿ. ಗಿಡ ಬಂದು ಕೆಳಗಡೆನೆ ಸೇಮ್ ಇಷ್ಟು ಬರೋದು, ಆದ್ರೆ ನಂದು ಕೆಳಗಡೆ ಇರೋದಕ್ಕ ಕಾಯೆಲ್ಲ ಬೆಡ್ ಕೆಳಗಡೆನೆ ಐತೆ. ಅಣ್ಣ, ಈಗ ಕಟ್ಟುಗಳು ಹಾಕೋವಾಗ ಒಂದ್ ಸ್ವಲ್ಪ ದಿನ ಗಿಡಗಳನ್ನ ಆರಾಮಾಗಿ ಬಿಟ್ಬಿಟ್ಟು ಕಾಯಿ ಹಿಡಿದ್ಮೇಲೆ ಕಟ್ಬೇಕು ಅಂತ ನಿಜಾನ ಅಣ್ಣ ಅದು? ಕೆಲವ್ರು ಕಟ್ತಾರ, ನಾವು ಹೂವ ಪಿಂದೆ ಬಂತಂದ್ರೆ ಕಟ್ಸಿಬಿಡ್ತೀರಿ. ಯಾಕಂದ್ರೆ ಮಳೆ ಬಂತು, ಮುದ್ದೊಡಿಯಕ್ಕಾಗಲ್ಲ, ಪಕ್ಕ ಎಲ್ಲ ಬೇಗಿರ್ತದ, ಆಗಲ್ಲ. ಅದಕ್ಕ ಫಸ್ಟೇನೆ ಕಟ್ಸಿಬಿಡ್ತೀರ. ಈಗ ಈ ಬೆಳೆನಲ್ಲಿ ಎಷ್ಟು ಕಟಿಂಗ್ ನ ನೀವು ತಗೊಂಡಿದ್ದೀರಾ? ಆಲ್ರೆಡಿ ಕಟಿಂಗ್ ಅಲ್ಲಿ ಇದೆ ಅನ್ಕೊಂತೀನಿ. ಈಗ 3ನೇ ಕಟಿಂಗ್ ಸರ್. 3 ಕಟಿಂಗ್ ಆಗಿದೆ. ಒಂದ್ ಸ್ವಲ್ಪ ಗಿಡದಲ್ಲಿ ಏನಂತ ಹೇಳಿದ್ರೆ ಹಸಿರು ಕಡಿಮೆ ಇದ್ರೇನು ಕಾಯಿ ಚೆನ್ನಾಗಿ ಹಿಡಿದಿದೆ. ಓಕೆ ಅಣ್ಣ, ಔಷಧಿಗಳ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಬಿಸಿ ಸ್ಟಾರ್ಟ್ ಆಗ್ತಾನೆ ನಮ್ಗೆ ವೈರಸ್ ಲಕ್ಷಣಗಳು ಜಾಸ್ತಿ ಕಾಣಿಸ್ಕೊಳ್ತವೆ. ಏನಾದ್ರೂ ನಿಮ್ಗೆ ಅಂತ ತೊಂದ್ರೆ ಕಾಣಿಸ್ಕೊಂಡಿದ್ಯಾ? ಏನಿಲ್ಲ ಸರ್, ನಾನು ಹೊಡೆಯೋದೇ ಸಂಜೆನೆ. ಇಷ್ಟೊತ್ತು ಸ್ಟಾರ್ಟ್ ಮಾಡ್ತೀನಿ, ಸಂಜೆನೆ ಸ್ಟಾರ್ಟ್ ಮಾಡೋದು. ಸ್ಪ್ರೇ ಎಲ್ಲ ನೀವು ಡೇ ಟೈಮ್ ಅಲ್ಲಿ ಮಾಡಲ್ಲ? ಯಾವಾಗ ಹೊಡಿಲಿಲ್ಲ. ಇವಾಗ ಈ ಬೆಳೆ ಆದ ನಿಂಕನು ಸಂಜೆನೆ ಹೊಡಿತಾರದು. 4:15-5 ಗಂಟೆ ಸ್ಟಾರ್ಟ್ ಮಾಡಿದ್ರೆ 6-6:30-7 ಗಂಟೆ ಅಷ್ಟೊತ್ತು ಮುಗಿಸ್ಕೊಂತೀರಾ? ಓಕೆ ಅಣ್ಣ, ಈಗ ಡೇ ಟೈಮ್ ಅಲ್ಲಿ ಮಾಡೋದ್ರಿಂದ ಏನ್ ತೊಂದರೆಗಳಿರುತ್ತೆ? ಡೇ ಅಂದ್ರೆ ಬಿಸಿ ಇರ್ತದಲ್ಲ, ಆ ಬಿಸಿಗೆ ಔಷಧಿ ಹೊಡೆದಿದ್ದು ಅಷ್ಟೊಂದು ಇದಿರಲ್ಲ. ಅದ್ ಸಂಜೆ ಮಾಡಿದ್ರೆ ಕೂಲ್ ಆಗಿರ್ತದ, ಹುಳ ಗಿಳ ಏನಿದ್ರು ತಿನ್ಕೊಂಡು. ಸಂಜೆ ಹೊತ್ತು ಹುಳುಗಳು ಮೇಯಕ್ ಆಚೆ ಬರ್ತಾವ, ಏಟ್ ಸಿಗ್ತಾವ. ಅದಾದ್ಮೇಕ ಎವಾಪರೇಷನ್ ಆಗಲ್ಲ. ಸಾಯಂಕಾಲ ಹೊತ್ತು ನೋಡಿದ್ರೆ ಬಿಸಿಲಿರಲ್ಲ, ಎವಾಪರೇಷನ್ ಆಗಲ್ಲ, ನೈಟ್ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತದೆ. ಓಕೆ ಅಣ್ಣ, ಇದೊಂದು ವಿಚಾರ ಆಯ್ತು. ಇನ್ನ ಈಗಿನ ಬೆಲೆಗಳು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಟಾಪ್ ರೇಟ್ ಸೀಡ್ ಏನು ಹೋಗ್ತಾ ಇದೆ? ನಮ್ದು ಇವತ್ತು 500 ರೂಪಾಯಿ ಹೋಗಿ ಸರ್. 500 ರೂಪಾಯಿ ಟಾಪ್ ರೇಟ್ ಅದೇನಾ? ಅದನ್ನ ಬಿಟ್ಟು ನಾಟಿ ಏನಾದ್ರು ಐಡಿಯಾ? ನಾಟಿ ಐಡಿಯಾ ಇಲ್ಲ ನನ್ಗೆ. ನಾಟಿ ಇದು ಸೀಡ್ ಮಟ್ಕ 500 ರೂಪಾಯಿ ಹೋಯ್ತು ಅಂತ ಹೇಳಿ ನನ್ಗೆ ಮೆಸೇಜ್. ಯಾವ ಮಾರ್ಕೆಟ್ಗೆ? KNS ಕೋಲಾರ. ಓಕೆ ಅಣ್ಣ, ಈಗ ನಮ್ದು ಅದೇ ಅಲ್ಲಿ ಆ ಲಾಟು 400 ರೂಪಾಯಿ ಹೋಗಿದೆ, ನಮ್ದು 500 ರೂಪಾಯಿ ಹೋಗಿದೆ. ಅವ್ರದ್ದು ಇನ್ನೊಬ್ರದ್ದು, ನಿಮ್ದು 500 ರೂಪಾಯಿ ಹೋಗಿದೆ. ಓಕೆ, ಟಾಪ್ ರೇಟ್ ನೀವು ತಗೊಂಡಿದ್ದೀರಾ. ಟೊಮೊಟೊ ಬೆಳೆ ಮಾಡದ್ಮೇಲೆ ಇಷ್ಟು ರೇಟ್ ಇದ್ರೆ ರೈತ ಲಾಸ್ ಆಗಲ್ಲ? ಎಷ್ಟು ಅಲ್ಲಲ್ಲ, ಎಷ್ಟು ರೇಟ್ ಇದ್ರೆ ರೈತ ಲಾಸ್ ಆಗದಿರ ಒಂದಷ್ಟು ಲಾಭದಲ್ಲಿ ಇರ್ತಾನೆ? ಸರ್, ಏನಿಲ್ಲ, ಕನಿಷ್ಠ ಇಲ್ಲ ಅಂದ್ರು 400 ರೂಪಾಯಿ ಮೇಲೆ ಎಷ್ಟನ್ನು ಹೋಗ್ಲಿ, ಮಿನಿಮಮ್ 400 ರೂಪಾಯಿ ಇದ್ರೆ ಲಾಸ್ ಆಗಲ್ಲ. ರೈತನಿಗೆ ಒಂದಷ್ಟು ಸಿಗ್ತದೆ. 100 ರೂಪಾಯಿ ಖರ್ಚು ಹೋದ್ರು 300 ರೂಪಾಯಿ ಉಳಿತದೆ. ಇದೆಲ್ಲ ಒಂದು ವಿಚಾರ ಆಯ್ತಲ್ಲ. ಈಗ ನೀವು ಬಂದು ನಾಟಿ ಮಾಡಿರೋದು ಜನವರಿನಲ್ಲಿ ಮಾಡಿರ್ತೀರ. ಈಗ ಬಿಸಿಲಲ್ಲಿ ನಾಟಿ ಮಾಡೋರಂತ ರೈತರಿಗೆ ಏನಾದ್ರು ನಿಮ್ ಕಡೆಯಿಂದ ಒಂದು ಸಲಹೆ ಕೊಡೋದಾದ್ರೆ? ಯಾಕಂದ್ರೆ ಸುಮಾರು ಜನ ಫೋನ್ಗಳು ಮಾಡ್ತಾರೆ, ಅಣ್ಣ ನಾರು ಓದ್ತಾಯ್ತಣ್ಣ, ಬಿಸಿಕ ಒಣಗೋತಾಯ್ತಣ್ಣ, ಇದೆಲ್ಲ ತೊಂದರೆಗಳು ಹೇಳ್ತಾ ಇದಾರೆ. ನಿಮ್ ಕಡೆ ಏನಾದ್ರು ಒಂದು ಕಿವಿ ಮಾತು ಕೊಡೋದಾದ್ರೆ ಏನ್ ಹೇಳ್ತೀರಾ? ಸರ್, ಅದಕ್ಕೆ ಅಂದ್ರೆ ಈಗ ಅವರು ಬಿಸಿಯಲ್ಲಿ ಉಳೋದಕ್ಕ ಕಪ್ಪಗ್ಲಿಕ್ಬೇಕು, ಗ್ಲಾಸ್ ಲೀಟರ್ ಮಾಡ್ಬೇಕು. ಅವಾಗೂ ಕಷ್ಟನೇ ನಾರ್ ಅಣ್ಸಕ, ವಿಪರೀತ ಟೆಂಪರೇಚರ್ ಜಾಸ್ತಿ, ಏನು ಮಾಡಕ್ಕಾಗಲ್ಲ, ಬಾಧೆ ಬಿದ್ದು ಅಣ್ಸೇಬೇಕು. ಓಕೆ,
ಏನಾದ್ರು ಪ್ಲಾಸ್ಟಿಕ್ ಇದು ಪೇಪರ್ ಏನೇ ಒಂದು ನಾವು ಅದನ್ನ ಮಾಡಿ ಅಣಿಸ್ಲೇಬೇಕಲ್ಲ. ಅಣಿಸ್ಲೇಬೇಕು. ಅಣ್ಣ ಈ 1 ಎಕರೆ ವಿಸ್ತೀರ್ಣಕ್ಕೆ ನೀವು ನೋಡೋದಾದ್ರೆ ಹೊಸ ಕಡ್ಡಿ ಎಲ್ಲ ಹಾಕಿದೀರಾ, ಖರ್ಚು ಜಾಸ್ತಿ ಬಂದಿರ್ತದೆ. ಸೊ ಎಷ್ಟು ಮಾತ್ರ ಬಂಡವಾಳ ಇನ್ವೆಸ್ಟ್ ಮಾಡಿದೀರಾ ಇದಕ್ಕೆ ಈಗ ಆಲ್ರೆಡಿ? ಈಗ ಇವಕ್ಕೆ ಒಂದ್ 2.5 ಲಕ್ಷ ಖರ್ಚಾಗಿದೆ. 2.5 ಲಕ್ಷ. 2.5 ಲಕ್ಷ ಕಡ್ಡಿನೇ ಲೆಕ್ಕ ಕೇಳ್ರಿ. 36 ರೂಪಾಯಿ ಕಡ್ಡಿ ಅಂದ್ರೆ 1,500 ಗುಟ್ಟಕ್ಕೆ 60-65 ಸಾವಿರ ಚಿಲ್ಲರೆ ಮೇಲೆ. ಈಗ ಕ್ರಾಪ್ ಅಲ್ಲಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ನಿಮ್ಮ ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ಕ್ರೇಟ್ ನೀವು ತಗೋಬಹುದು ಇಳುವರಿ? ನನ್ನ ಅಂದಾಜಿಗೆ 1,500 ಕ್ರೇಟು ಕೊಡ್ಬೋದಂತ ಗ್ಯಾರಂಟಿ ಐತೆ. ಅದಕ್ ಮೇಲೆ ಬಂದ್ರೇನೋ ಬರ್ಬೋದು. ನಿಮ್ ಮಿನಿಮಮ್ ಅಷ್ಟಿದೆ 1,500 ಕ್ರೇಟ್. ಓಕೆ, ಈ ಬೆಲೆಗಳು 1,500 ಕ್ರೇಟಿಗೆ ಸಾಕು. ಓಕೆ, ಯಾಕಂತ ಹೇಳಿದ್ರೆ ಇದೊಂದು ಮೈನ್ ಆಗಿ ಕೇಳ್ಬೇಕಾಗಿರೋ ಒಂದು ವಿಚಾರ. ಯಾಕಂದ್ರೆ ಒಂದು ರೈತನ ಏನಾದ್ರು ಇನ್ವೆಸ್ಟ್ ಮಾಡಿದ್ಮೇಲೆ ಅದ್ರಲ್ಲಿ ಎಷ್ಟು ಬರ್ತದೆ ಅಂತ ರೈತನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಂದು ಹಾರ್ಡ್ವೇರ್ ಅಂಗಡಿ ಅವ್ನು ತಗೊಂಬಂದಿಟ್ರೆ MRP ರೇಟ್ ಮಾಡ್ಕೊಂಡು, ರೈತನ ಆ ರೀತಿ ಇಲ್ಲ. ಇದು ಇಟ್ಕೊಂಡ್ರೆ ಕೊಳ್ತೋತದೆ, ಮಾರಲೇಬೇಕು. ಅವಾಗ ಏನ್ ರೇಟ್ ಇದ್ರೆ ಅದಕ್ಕೆ. ಸೊ ಅದಕ್ಕೆ ಕೇಳಿದೆ ಅಷ್ಟೇನಾ. ಓಕೆನಾ, ಈ ಒಂದು ವಿಚಾರಗಳನ್ನೆಲ್ಲ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ಸ್ ಸರ್.